ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬೋಣ. ಈ ಎಪಿಸೋಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ತ್ರಿವಿಕ್ರಮ್ ಅವ್ರು ಔಟ್ ಆಗಿರೋದು. ಸೊ ಯಾರಿಗೆಲ್ಲ ಎಷ್ಟು ಬೇಜಾರಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ತ್ರಿವಿಕ್ರಮ್ ಅವ್ರು ಏನು ರಿಯಲ್ ಆಗಿ ಹೊರಗಡೆ ಹೋಗಿಲ್ಲ, ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅದು ನಡೆಯುತ್ತೆ. ಸೊ ಅದು ಇವತ್ತಿನ ಎಪಿಸೋಡಲ್ಲಿ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆಲ್ರೆಡಿ ಏನಂತಂದರೆ ಎಪಿಸೋಡಲ್ಲಿ ಈ ವಾರದಲ್ಲಿ ಯಾವುದು ಕೂಡ ನಾಮಿನೇಷನಲ್ಲಿ ಲೈಕ್ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತಂದರೆ ಯಾರು ಕೂಡ ಸ್ವಇಚ್ಛೆಯಿಂದ ಆಚೆ ಕಳಿಸೋ ಆಗಿಲ್ಲ. ಬಿಗ್ ಬಾಸ್ ರೂಲ್ಸಲ್ಲೂ ಕೂಡ ಅದಿರುತ್ತೆ ಅಂತ ಅನ್ಕೊತೀನಿ. ಸೊ ನೋಡೋಣ, ಕಾದು ನೋಡೋಣ ಯಾವಾಗ ಒಳಗಡೆ ಬರ್ತಾರೆ ಅನ್ನೋದೇ ಒಂದು ಗ್ಯಾರಂಟಿ ಇರೋದು. ಆ್ಯಂಡ್ ನಿಮ್ಗೇನು ಅನ್ಸುತ್ತೆ ಗೈಸ್? ಸೊ ಇನ್ ಕೇಸ್ ಏನಾದರೂ ರಿಯಲ್ ಆಗಿ ಹೋದರೆ ತ್ರಿವಿಕ್ರಮ್ ಅವರು ನೀವು ಬಿಗ್ ಬಾಸ್ನ ನೋಡ್ತೀರೋ ನೋಡಲು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ನೆನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ಸುದೀಪ್ ಸರ್ ಹೇಗೆ ಕಾಣಿಸ್ತಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಂದ ತಕ್ಷಣ ಡೈರೆಕ್ಟ್ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಆ್ಯಸ್ ಇಟ್ ಈಸ್ ಮೊನ್ನೆದೆಲ್ಲ ಏನು ಟಾರ್ಗೆಟ್ ನಾಮಿನೇಷನ್ ಮಾಡಿದ್ರಲ್ಲ, ಸೊ ಅದರದ್ದು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರು ಕಿಚನ್ ಏರಿಯಾ ಹತ್ರ ಮೋಕ್ಷಿತ್ ಅವರು ಮತ್ತು ಐಶ್ವರ್ಯ ಅವರು. ಸೊ ಏನು ಸುಳ್ಳು ಹೇಳ್ತಾರೆ ಇವರು ಅಂತ ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿ. ಸೊ ಏನಾಗುತ್ತೆ ಅಂತಂದರೆ ಕೆಲವೊಂದು ಬಾರಿ ಈ ಥರ ವಿಷಯಗಳಲ್ಲಿ ಅದನ್ನು ಮೂವ್ ಆನ್ ಆಗಿ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಮನೆಯಲ್ಲಿರುವಂಥವ್ರು ಎಲ್ಲ ವ್ಯಕ್ತಿಗಳು ಕೂಡ ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ರೆ ಅದು ಸುದೀಪ್ ಸರ್ ಆಲ್ರೆಡಿ ಬೈದಿದ್ದಾರೆ. ಬೈದ ಮೇಲೆ ಮತ್ತೆ ಏನು ಮಾಡಬೇಕು ಅಂತ ಮನೆ ಜನಗಳು ಮಾತ್ರ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಮಾತ್ರ ಆಡೋದು ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಅವ್ರನ್ನ ಕರೆಸಿ ಸ್ವಲ್ಪ ಸಮಾಧಾನ ಮಾಡಬೇಕಾಗುತ್ತೆ. ಬಟ್ ಇಲ್ಲೇನಾಗ್ತದೆ, ಅವ್ರ ಪಾಡಿಗೆ ಅವ್ರು ಒಬ್ಬರೇ ಕೂತ್ಕೊಂಡಿದ್ದಾರೆ, ಒಬ್ಬರೇ ಊಟ ಮಾಡ್ತಾ ಇದ್ದಾರೆ. ಸೊ ಅಲ್ಲಿರೋರ್ಗೆ ಮೇ ಬಿ ಒಬ್ಬರಿಗೆ ಅನ್ಸಿದ್ದು, ಮೇ ಬಿ ರಜತ್ ಅವ್ರು ಹೋಗಿ ಮಾತಾಡ್ಸ್ಬೋದೇನೋ, ಅವ್ರು ಬಿಟ್ಟರೆ ಮಿಕ್ತವರೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆ ಥರ ಮಾಡಬಾರ್ದು. ಯಾಕಂದರೆ ಮನೆಯಲ್ಲಿ ಅವರು ಕೂಡ ಒಬ್ಬ ಸ್ಪರ್ಧಿಗಳು ಆಪೋಸಿಟ್ ಇರೋರು ಕೂಡ ಅದೇ ರೀತಿ ಯೋಚನೆ ಮಾಡ್ತಿರ್ಬೋದಲ್ಲ, ಆಚೆ ಹಾಕಬೇಕು ಹೆಂಗೆ ಅಂತಲೂ ಯೋಚನೆ ಮಾಡ್ತಿರ್ತಾರಲ್ಲ. ಬಟ್ ಈ ರೀತಿ ಬೇಡ, ಒಂದು ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ನಮ್ಗನ್ಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಸುದೀಪ್ ಸರ್ ಮತ್ತೆ ಬರ್ತಾರೆ. ಬಂದ ತಕ್ಷಣ ಲೈಕ್ ಫಸ್ಟ್ ಕೇಳೋದು ಚೈತ್ರ ಕುಂದಾಪುರ ಏನಕ್ಕೆ ಸಪ್ಪಗಿದ್ದೀರಾ ಅಂತ ಕೇಳ್ತಾರೆ. ಸೊ ಅವಾಗ ಹೇಳ್ತಾರೆ, ಸೊ ನಾವು ಲೈಕ್ ಶನಿವಾರ ಬಂದು ಹೇಳೋದು ನಿಮಗೆ ನೆಕ್ಸ್ಟ್ ವೀಕಲ್ಲಿ ತಿದ್ಕೊಂಡು ಹೋಗೋ ಅಂತ ಹೇಳೋದು. ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಸೊ ಅಂತ ಹೇಳ್ಬಿಟ್ಟು ಆಮೇಲೆ ರಜತ್ ಅವ್ರಿಗೆ ನೀವು ಚೈತ್ರ ಕುಂದಾಪುರ ಅವ್ರನ್ನ ಇಡೀ ವಾರ ನೀವು ನಗಿಸ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ, ಅವ್ರ ಜೊತೆಲೇ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಗೈಸ್, ಆ್ಯಂಡ್ ಇನ್ನೊಂದು ಕ್ವಶನ್ ಇತ್ತು ನನಗೆ ಆ್ಯಕ್ಚುಲಿ. ಸೊ ಸುದೀಪ್ ಸರ್ ನೀನೆ ಪ್ಯಾಂಟ್ ಹಾಕೊಂಡಿದ್ರಲ್ಲ, ಅದು ಆ್ಯಕ್ಚುಲಿ ಸ್ಯಾಟರ್ಡೇ ಎಪಿಸೋಡು ಕಿಚನ ಪಂಚಾಯತಿಲಿ ಸೇಮ್ ಪ್ಯಾಂಟ್ ಇದ್ದಂಗೆ ಐತೆ, ನನಗೆ ಅದರ ಫೀಲ್ ಆಯಿತು. ಸೊ ನಿಮ್ಗೆ ಏನು ಅನ್ಸುತ್ತೆ? ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಮೇ ಬಿ ಸ್ವಲ್ಪ ಕಲರ್ ಕಾಂಟ್ರಾಸ್ಟ್ ಚೇಂಜಸ್ ಇತ್ತು ಅಂತ ಅನ್ಸುತ್ತೆ. ಸೇಮ್ ಪ್ಯಾಂಟ್ ಇದೆ ಆ್ಯಕ್ಚುಲಿ, ಆ ಲೆಂತು ಆಮೇಲೆ ಅದೆಲ್ಲ ಲೈಕ್ ಕೆಳಗಡೆ ಎಲ್ಲ ಬೂಟ್ ಥರ ಇದೆ ಗೊತ್ತಾ. ಸೊ ಸೇಮ್ ಪ್ಯಾಂಟ್ ಅನಿಸ್ತು ನನಗೂ ಆ್ಯಕ್ಚುಲಿ, ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾದ್ಮೇಲೆ ಅದೇ ರಜತ್ ಅವರು ಒಂದು ಒಪ್ಕೊಂತಾರೆ. ಸೊ ಇಲ್ಲ ಸರ್, ನಾನು ನಗ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಅವರ ಮೋಕ್ಷಿತ್ ಅವ್ರನ್ನ ಈ ಕಡೆ ಕುಣಿಸಿ ರಜತ್ ಅವ್ರನ್ನ ಈ ಕಡೆ ಕುಂಡಿಸ್ತಾರೆ. ಸೊ ಗೈಸ್, ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ಗೌಡ ಅವ್ರಿಗೆ ಕಿಚನ ಚಪ್ಪಾಳೆ ಸಿಗುತ್ತೆ. ಸೊ ಮೊದಲನೇದಾಗಿ ಯಾರು ಕಿಚನ ಚಪ್ಪಾಳೆ ಬರಬೇಕು ಅಂತ ಎಲ್ಲರಿಗೂ ಕೇಳ್ತಾರೆ. ಸೊ ಭವ್ಯ ಗೌಡ ನನಗೂ ಬರಬೇಕು ಅಂತ ಕೇಳ್ತಾರೆ. ಸೊ ನಿಮಗೆ ಹೇಳ್ಕೊಳಂಗಿಲ್ಲ ಅಂತಂದಾಗ ತ್ರಿವಿಕ್ರಮ್ ಅವ್ರಿಗೆ ಬರಬೇಕು ಅಂತ ಹೇಳ್ತಾರೆ. ಸೊ ತ್ರಿವಿಕ್ರಮ್ ಯಾರು ಬರಬೇಕು ಅಂತ ಕೇಳಿದ್ರೆ ಲೈಕ್ ಮೋಕ್ಷಿತಾಗಿ ಬರಬೇಕು ಅಂತ ಹೇಳ್ತಾರೆ. ಎಲ್ಲ ಗುರು ಏನು ಗುರು ಇವರೆಲ್ಲ ಅವ್ರವ್ರವ್ರವ್ರವ್ರೇ ತುಂಬಾ ಜನ ಹೇಳ್ತಾ ಇದ್ರು ಏನಂತಂದ್ರೆ ಭವ್ಯ ಗೌಡ ಅವರು ಲಾಸ್ಟ್ ವೀಕಲ್ಲಿ ಕೇಳಿದ್ದಕ್ಕೆ ಈ ವಾರ ಕಿಚನ ಚಪ್ಪಾಳೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಏನೋ ಫೇವರಿಸಮ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಎಲ್ಲ ಆ್ಯಕ್ಚುಲಿ ಇಲ್ಲಿ ಕಿಚನ್ ಸುದೀಪ್ ಸರ್ ಏನು ಹೇಳ್ತಾರೆ ಅಂತ ಅದನ್ನೇ ಶನಿವಾರದ ಎಪಿಸೋಡಲ್ಲಿ ಎಲ್ಲರಿಗೂ ಸ್ವಲ್ಪ ಬೇಜಾರು ಅನ್ನೋದಿತ್ತಲ್ಲ. ಸೊ ಎಲ್ಲರೂ ಚೇಂಜ್ ಆಗೋಣ, ಇನ್ಕ್ಲೂಡಿಂಗ್ ನನ್ನಿಂದಲೇ ಫಸ್ಟ್ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಕಿಚನ ಚಪ್ಪಾಳೆ ಮತ್ತೆ ತೊಗೊಂಬರ್ತಾರೆ. ಸೊ ಇಲ್ಲಿ ಭವ್ಯ ಗೌಡ ಅವ್ರಿಗೆ ಕಿಚನ ಚಪ್ಪಾಳೆ ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಎಸ್, ಒಟ್ಟಿನಲ್ಲಿ ಭವ್ಯ ಅವರು ತುಂಬ ಖುಷಿ ಆಗ್ತಾರೆ ಆ್ಯಕ್ಚುಲಿ. ಮೇ ಬಿ ಡಿಸರ್ವಿಂಗ್ ಆಗಿದ್ರು, ಯಾಕಂದರೆ 2 ವಾರದಿಂದ ಯಾರು ಕೂಡ ಅಂದರೆ 100% ಡಿಸರ್ವಿಂಗ್ ಅಂತ ಹೇಳ್ತಾ ಇಲ್ಲ, 20% ಬೆಟರ್ ಆಗಿದ್ದೀರಾ, ಅದಕ್ಕೋಸ್ಕರ 20% ನಾವು ಅಪ್ರಿಷಿಯೇಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನಿಮ್ಗೆ ಕೊಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ರಜತ್ ಅವ್ರನ್ನ ಕೇಳ್ತಾರೆ, ಲೈಕ್ ಚೈತ್ರ ಕುಂದಾಪುರ ಅವರು ಯಾಕಮ್ಮ ಅಷ್ಟೊಂದು ಎದುರ್ಕೊಂತೀರಾ ನೀವು, ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ತೋರಿಸಿ ಅಂತ ಹೇಳ್ತಾರೆ. ಅವ್ರು ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಸರ್ ಇವ್ರ ಥರ ಎಲ್ಲ ಪ್ರೋಮೋ ನಮ್ಮ ತಾಯಣೆಗೂ ನಮ್ಮ ಕೈಲಿ ಕೊಡೋಕ್ಕಾಗೋದಿಲ್ಲ, ಪ್ರೋಮೋ ಕಟ್ಕೊಳ್ಳಿ, ಏನು ಗುರು ಡ್ರಾಮಾ ಇವ್ರದ್ದು, ಏನು ಬಿದ್ದೆಲ್ಲ ಒದ್ಲಾಡ್ತಾ ಇದ್ದಾರೆ ಸರ್ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಆ್ಯಕ್ಟಿಂಗ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಅಯ್ಯೋ ಸರ್ ಬರಲ್ಲ ಸರ್ ನನಗೆ ಅಂತ ಎಲ್ಲ ಹೇಳ್ತಾರೆ, ಇಲ್ಲ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಎಲ್ಲರೂ ನಿಂತ್ಕೊಂಡು ಮಾಡ್ತಾರೆ. ಆದರೂ ರಜತ್ ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ಥರ ಮ್ಯಾಟ್ರ್ಗಳಲ್ಲಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಗುರು. ಸೊ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ರಜತ್ ಕಡೆಯಿಂದ. ಸೊ ನಮ್ಮ ಕಡೆಯಿಂದ ನನಗೆ ಏನು ನೋಡಿದಾಗ ಜೆನ್ಯೂನ್ ಅಂತ ಅನಿಸ್ಬೇಕು, ಒಬ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ನೋಡಿ ನಗಬೇಕು ಅಂತ. ಸೊ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಒಂದಿಬ್ರು ಎಂಟರ್ಟೈನ್ಮೆಂಟ್ ಅಂದರೆ 3 ಜನ ಇದ್ದಾರೆ, ಸಾರಿ ಮಂಜಣ್ಣನು ಇನ್ಕ್ಲೂಡ್ ಮಾಡ್ಕೊಬೇಕು. 4 2 ವಾರದಿಂದ ಸೈಲೆಂಟ್ ಆಗಿದ್ದಾರೆ, ಬಟ್ 4 ಜನ ನಾನು ಇನ್ಕ್ಲೂಡ್ ಮಾಡ್ಕೊತೀನಿ. ಒಂದು ಮಂಜಣ್ಣ, ಒಂದು ರಜತ್ ಅವರು, ಇನ್ನೊಂದು ಧನರಾಜ್ ಅವರು ಹಾಗೂ ಹನುಮಂತ್ ಅವರು. ಸೊ ಈ 4 ಜನ ಒಂಥರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ಏನೋ ಒಂದು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋದು, ಸ್ವಲ್ಪ ಎಂಟರ್ಟೈನ್ ಮಾಡಬೇಕು, ನಗಿಸ್ಬೇಕು ಅಂತಾನೆ ನೋಡ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಎಸ್. ಇದಾದ್ಮೇಲೆ ನೆಕ್ಸ್ಟು ಈ ಮನೆಯಲ್ಲಿ ನೀವು ಯಾರಿಗಾದ್ರೂ ಬೆನ್ ತಟ್ಟಿ ಬುದ್ಧಿ ಹೇಳೋವಂಥದ್ದು ಕೆಲಸ ಮಾಡಂಗಿದ್ರೆ ಸೊ ಇವಾಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಚಟುವಟಿಕೆ ನಡೆಸ್ತಾರೆ. ಇದೆಲ್ಲ ಹೆಂಗೆ ಒಂದು ಕೈದೊಂದು ಇದು ಬರುತ್ತೆ, ಸ್ಪಾಂಜ್ ಟೈಪಲ್ಲಿ ದೊಡ್ಡದಾಗಿ ಮಾಡಿ ಇಕ್ಕಿರ್ತಾರೆ ಅದು ಇದು ಐಟಮ್ನ. ಸೊ ಅದನ್ನ ಲೈಕ್ ಕೈಗೆ ಹಾಕೊಂಡು ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಮೊದಲನೇದಾಗಿ ಧನರಾಜ್ ಅವ್ರು ಬಂದ್ಬಿಟ್ಟು ಹನುಮಂತಂಗೆ ನಾಯಿ ಹೊಡೆದು ಹೊಡಿತಾರೆ ಅಂತ ಹೇಳ್ಬೋದು. ಸೊ ಏನು ಬೇಕೋ ಅದನ್ನ ಇದು ಮಾಡ್ತಾ ಇರ್ತೀಯ ನೀನು, ಆಮೇಲೆ ಮನಸಲ್ಲೇ ಇಟ್ಕೊಂಡು ಇರ್ತೀಯ, ಆಚೆ ಹಾಕಲ್ಲ ನೀನು ಅಂತ ಇರ್ತೀಯ, ಅದು
ಇದು ಅಂತೆಲ್ಲ ಸ್ವಲ್ಪ ಹೊಡಿತಾರೆ. ಸೊ ಅದಾದ್ಮೇಲೆ ಹೇಳ್ತಾನೆ ಹುಲಿ ನಿಂದಾದ್ಮೇಲೆ ನಂದೇ ಇರೋದು ನೆಕ್ಸ್ಟ್ ಅಂತ ಹೇಳ್ತಾರೆ. ಸೊ ಮತ್ತೆ ಧನರಾಜ್ ಅವರು ಬಂದು ಹನುಮಂತು ಸಾಕಾದಾಗ ಹೊಡಿತಾರೆ ಅಂತ ಹೇಳಿ. ಅಂದ್ರೆ ಬೇಡದಿರೋ ವಿಚಾರ ಎಲ್ಲ ನನ್ನ ಹತ್ರ ಒಂದು ಹೇಳ್ತಾರೆ, ಬಾ ಬಲ್ಲಿ ಅಲ್ಲಿ ಗೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ ನನ್ನ, ಬೇಡ ಅಂತಂದ್ರು ಅಂತ ಕೂಡ ಒಂದು ರೀಸನ್ ಕೊಡ್ತಾರೆ ಅವರು. ಎಸ್. ಸೊ ಇದಾಗಿದ ತಕ್ಷಣನೇ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ಕರೀತಾರೆ. ಸೊ ಸೆಲ್ಫ್ ನಾಮಿನೇಷನ್ಗೆ ಆಗಿದ್ದು ಆ್ಯಂಡ್ ತುಂಬ ಜನ ಲೈಕ್ ಅದಕ್ಕೆಲ್ಲ ಲೈಕ್ ಅವರೇ ರೆಸ್ಪಾನ್ಸ್ ಮಾಡಿದ್ರು, ಏನಕ್ಕಾದ್ರಿ ಅಂದರೆ ನೀವು ಕರ್ಣ ಆಗೋಕೆ ಹೋಗ್ತಾ ಇದ್ದಾರೆ, ಅವೆಲ್ಲ ಬೇಡ, ಅವಶ್ಯಕತೆ ಇಲ್ಲ ಮನೇಲಿ ಅಂತ ಹೊಡಿತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟು ತ್ರಿವಿಕ್ರಮ್ ಅವ್ರು ಬಂದು ಮೋಕ್ಷಿತಾ ಅವ್ರನ್ನ ಕರೀತಾರೆ. ಸೊ ನನಗೆ ಇಲ್ಲಿ ಏನು ಅರ್ಥನೇ ಆಗ್ತಾ ಇಲ್ಲ ಗುರು, ಒಂದು ಕಡೆ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ತ್ರಿವಿಕ್ರಮ್ ಅವರು. ಯಾಕಂದರೆ ಇವರಿಗೆ ಭವ್ಯಗೌಡ ಅವ್ರ ಕಡೆಯಿಂದ ಆಲ್ರೆಡಿ ಒಂದು ಸಪೋರ್ಟ್ ಸಿಕ್ಕಿದೆ. ಸೊ ಮೋಕ್ಷಿತಾ ಅವ್ರ ಕಡೆಯಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಪದೇ ಪದೇ ಅವ್ರ ಹತ್ರ ಬೇಡ ಅಂತಂದ್ರೂ ಕೂಡ ಇವರೇ ಸ್ವಲ್ಪ ಏನೋ ಒಂಥರ ನನಗೆ ಅಂದ್ರೆ ನೋಡಿ, ಈಗ ಆಲ್ರೆಡಿ ಮೋಕ್ಷಿತಾ ಅವ್ರು ಏನಂತ ಮಾತಾಡ್ತಾ ಇದ್ದಾರೆ, ತ್ರಿವಿಕ್ರಮ್ ಅವ್ರು ಹೇಳಿದ್ರ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಂದ್ರೆ ಹಿಂದೆ ಮಾತಾಡ್ತಿರೋದು ಯಾವುದೋ ಮೊನ್ನೆ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ, ಗೌತಮ್ ಇವ್ರ ಜೊತೆ ಮಾತಾಡ್ತಿರ್ಬೇಕಾರೆ. ಸೊ ಇಲ್ಲಿ ನೋಡಿದ್ರೆ ಇವರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಒಳ್ಳೆ ಸುದ್ದಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಒಂದು ಮೈಂಡ್ ಗೇಮ್ ಅನ್ನೋದು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಇಲ್ಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಸೊ ಮೋಕ್ಷಿತಾ ಅವ್ರ ಹತ್ರ ಹೋಗ್ಬಿಟ್ಟು ಅದೇ ಹೇಳ್ತಾರೆ, ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಕೂಡ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ಇದ್ದಿದ್ರೆ ನಮಗೆ ಲೈಕ್ ಈ ಥರ ಎಲ್ಲ ಏನೂ ಇರ್ತಿರ್ಲಿಲ್ಲ. ಸೊ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅದನ್ನ ತೆಗ್ದಾಕಿ ಅಂತ ಅಂದ್ಬಿಟ್ಟು ಒಂದೆಟ್ಟು ಹೊಡಿತಾರೆ. ಸೊ ಇದಾಗಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಉಗ್ರ ಮಂಜು ಅವರು ಬಂದ್ಬಿಟ್ಟು ಮತ್ತೆ ಇವ್ರನ್ನ ಕರೀತಾರೆ, ಮೋಕ್ಷಿತಾ ಅವ್ರು ಬಂದ್ಬಿಟ್ಟು ಉಗ್ರ ಮಂಜು ಅವ್ರನ್ನ ಕರೀತಾರೆ, ಸಾರಿ. ಸೊ ಬಂದು ರಪ ಅಂತ ಹೊಡಿತಾರೆ. ಏನಕ್ಕೆ ರೀಸನ್ ಅಂತಂದ್ರೆ, ನನ್ನ ಎಮೋಷನ್ಸ್ನ ನೀವು ನಾಟಕ ಅಂತ ಅನ್ಕೊಂಡ್ರಿ, ನನ್ನ ಈ ಮನೆಯಲ್ಲಿ ಅಳಿಸಿದ್ದೆ ನೀವು ಆ್ಯಕ್ಚುಲಿ ಜಾಸ್ತಿ ಅಳಿಸಿರೋದು. ಸೊ ಎಸ್ಪೆಷಲಿ ಈ ಸೀಸನಲ್ಲಿ ನೀವು ಅಳಿಸಿದ್ದೀರಾ ನನಗೆ, ನನ್ನ ಎಮೋಷನ್ಸ್ನ ನೀವು ಫೇಕ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇನ್ಮೇಲೆ ಆ ಥರ ಆಡಕ್ಕೆ ಹೋಗ್ಬೇಡಿ ಆ್ಯಂಡ್ ಯಾರನ್ನೋ ಮೆಚ್ಚೋ ಕೆಲಸ ಮಾಡಬೇಡಿ ಅಂತ ಇವರು ನಿಮ್ಮ ಆಟ ನೀವು ಆಡಿ ಅಂತ ಕೂಡ ಹೇಳ್ತಾರೆ. ನಿಮ್ಮ ಆಟ ನೀವು ಆಡಿ ಅಂದ್ರೆ ಗೌತಮಿ ಅವ್ರಿಗೆ ಏನು ಮೆಚ್ಚಕ್ಕೆ ಹೋಗ್ತಾ ಇದಾರೋ ಅದು ಬೇಡ, ಅವಶ್ಯಕತೆ ಇಲ್ಲ, ನಿಮ್ಮ ಆಟ ನೀವು ಆಡ್ಕೊಂಡು ಹೋದ್ರೆ ನೀವು ಚೆನ್ನಾಗಿರ್ತೀರಾ ಅಂತಲೂ ಕೂಡ ಲೈಕ್ ಹೊಡಿತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಐಶ್ವರ್ಯ ಅವ್ರು ಬರ್ತಾರೆ. ಐಶ್ವರ್ಯ ಅವರು ಉಗ್ರ ಮಂಜು ಅವ್ರಿಗೆ ಏನು ಲಾಸ್ಟ್ ವೀಕಲ್ಲಿ ಪಂಚಿಂಗ್ ಇದು ಕೊಡ್ಬೇಕಾದ್ರೆ ಕಿಚನ್ ಏರಿಯಾದಲ್ಲಿ ನನಗೆ ಊಟ ಹಾಕಲ್ಲ ಸರಿಯಾಗಿ ಅದು ಮಾತಾಡಲ್ಲ, ಆ ರೀಸನ್ ಕೊಟ್ಬಿಟ್ಟು ಐಶ್ವರ್ಯ ಅವ್ರಿಗೆ ಉಗ್ರ ಮಂಜು ಅವ್ರು ಹೊಡಿತಾರೆ ಇಲ್ಲಿ. ಇದಾದ್ಮೇಲೆ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದು ಆಕ್ಚುಲಿ ಚೈತ್ರ ಕುಂದಾಪುರ ಅವ್ರು ಹೊಡಿತಾರೆ ಅಂತ ಹೇಳ್ಬೋದು. ಸೊ ಅದೇ ಏನು ಈ ಗೇಮ್ ಮಾಡ್ಬೇಕಾದ್ರೆ ಉಸ್ತುವಾರಿ ಮಾಡ್ಬೇಕಾದ್ರೆ ಅಷ್ಟೊಂದು ಫೌಲ್ ಮಾಡ್ತೀರಾ ನೀವು ಅಂಡ್ ಗೇಮ್ ಮಾಡೋದಕ್ಕೆ ಬಿಡಲ್ಲ. ಸೊ ಇನ್ಮೇಲಾದ್ರೂ ಆ ಥರ ಮಾಡಬೇಡಿ ಅಂತ ರಪ್ ಅಂತ ಒಂದೆರಡು ಚೆನ್ನಾಗಿ ಜೋರಾಗಿ ಹೊಡಿತಾರೆ. ಆಕ್ಚುಲಿ ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಎಸ್. ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವರು ಮತ್ತೆ ರಜತ್ ಅವ್ರಿಗೆ ಹೊಡಿತಾರೆ. ಇಲ್ಲಿ ರಜತ್ ಅವ್ರಿಗೆ ಹೊಡೆಯೋದಕ್ಕೆ ವಿಕ್ರಮ್ ಅವ್ರನ್ನ ಕರೆಸ್ಕೊಂತಾರೆ, ನನ್ನ ಕೈಲಿ ಆಗಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಸೇಮ್ ರೀಸನ್ಗಳನ್ನ ಕೊಡ್ತಾರೆ ಇಲ್ಲಿ. ಸೊ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಉಗ್ರ ಮಂಜು ಅವ್ರು ಬಂದ್ಬಿಟ್ಟು ಗೌತಮಿ ಅವ್ರನ್ನ ಹೊಡಿತಾರೆ. ಸೊ ಏನು ಹೊಡಿತಾರೆ ರೀಸನ್ ಅಂದ್ರೆ ಇಷ್ಟೇ ಇದೆ ಆಕ್ಚುಲಿ ಇಲ್ಲಿ. ಒಳ್ಳೆನೋ ಅವ್ರೊಂಥರ ಸಮದಾಯಿಸಿ ಕೊಡೋಕ್ಕೆ ಹೋದ್ರು ಅಂತಲೇ ಹೇಳ್ಬೋದು. ನೀ ಯಾಕೆ ನನಗೆ ಸಿಕ್ಕಿದೆ, ನಾನು ಸೀಸನ್ 11 ಯಾಕೆ ಬಂದೆ ನೀನು, ನನಗೆ ಯಾಕೆ ನಿನ್ನ ಫ್ರೆಂಡ್ ಆದೆ, ನನಗೆ ಯಾಕೆ ಬುದ್ಧಿವಾದ ನೀನು ಹೇಳ್ದೆ ಅಂತ ಹೇಳ್ತಾ ಇರ್ತಾರೆ. ಸೊ ಗೈಸ್ ಇದಾದ್ಮೇಲೆ ಸುದೀಪ್ ಸರ್ ಇನ್ನೊಂದು ಟಾಸ್ಕ್ನ ಕೊಡ್ತಾರೆ. ಸೊ ಟಾಸ್ಕ್ ಏನಪ್ಪ ಅಂತಂದ್ರೆ ಆಕ್ಚುಲಿ ಒಂದು ಎನ್ವಾಲಪ್ ಅಲ್ಲಿ ಒಂದು ಸಾಂಗ್ನ ಬರೆದಿರ್ತಾರೆ. ಆ ಸಾಂಗ್ ಏನಂತಂದ್ರೆ ಇವರು ಬೇರೆ 2 ತಂಡ ಡಿವೈಡ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮು ಕರ್ನಾಟಕದ ಕದರ್ ಮತ್ತೆ ಇದು ಡಿವೈಡ್ ಆಗಿರುತ್ತೆ, ಕಿಲಾಡಿಗಳು 2 ತಂಡ ಡಿವೈಡ್ ಆಗಿರುತ್ತೆ. ಸೊ 2 ತಂಡದ ಡಿವೈಡ್ ಆಗಿರೋರು ಒಬ್ರು ಅಂದ್ರೆ ಒಂದು ತಂಡ ಒಬ್ರು ಬಂದ್ಬಿಟ್ಟು ಆ ಬೋರ್ಡ್ ಮೇಲೆ ಆ ಸಾಂಗ್ ನ ಚಿಹ್ನೆಗಳಾಗಿ ಇಮೇಜ್ ರೂಪದಲ್ಲಿ ಬರ್ದಿರ್ತಾರೆ. ಸೊ ಚಿಹ್ನೆ ಯಾವ್ದಾದ್ರು ಸಿಂಬಲ್ ಕೊಟ್ಟಿರ್ತಾರೆ. ಸೊ ಆ ಸಿಂಬಲ್ ನ ಇವ್ರು ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಿ ಡಿಕೋಡ್ ಮಾಡಿ ಆ ಸಾಂಗ್ ನ ಹೇಳ್ಬೇಕು. ಸೊ ಇದು ಸಾಕಾಗಿತ್ತು ಅಂತ ಹೇಳ್ಬೋದು. ಎಂಟರ್ಟೈನ್ ಅಂತ ಒಳ್ಳೆ ಸಾಂಗು. ಸೊ ಫಸ್ಟೇ ರವಿಚಂದ್ರನ್ ಅವ್ರದ್ದು ಯಾವುದೋ ಈ ಬೊಂಬೆ ಯಾವುದೋ ಸಾಂಗ್ ಅಂತ ಬರುತ್ತೆ. ಸೊ ಆ ಗೌತಮಿ ಅವ್ರು ಬಂದು ಬರೀತಾರೆ ಆಕ್ಚುಲಿ. ಸೊ ಆಕ್ಚುಲಿ ಇದರಲ್ಲಿ ಭವ್ಯಗೌಡ ಅವ್ರು ಎಲ್ಲಾದ್ರಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಗೊತ್ತಿರುತ್ತೆ ಗುರು. ಆಕ್ಚುಲಿ ನೋಡಿ ಎಷ್ಟು ನೀಟಾಗಿ ಸಾಂಗ್ಸ್ಗಳು ಹೇಳ್ತಾರೆ ಅಂದ್ರೆ, ಒಂದು 2 ಲೈನ್ ನೋಡ್ತಾ ಇದ್ದಂಗೆ ಪಟ್ ಅಂತ ಎಲ್ಲ ಹೇಳ್ಬಿಡ್ತಾರೆ. ಆಕ್ಚುಲಿ ಇಲ್ಲಿ ಒಂದು 2-3 ಸಾಂಗ್ಗಳು ಅವರೇ ಎಕ್ಸಾಂಪಲ್ ಕೊಡ್ತಾರೆ. ಅವಾಗ ಅವ್ರಿಗೆ ಹೂ ಅಂತ ಅಂದಾಗ ಅದೇ ಕರೆಕ್ಟ್ ಇರುತ್ತೆ ಅಂತ ಅನ್ಸುತ್ತೆ. ಸೊ ಆ ಟಾಸ್ಕ್ ಅಲ್ಲಿ ಆಕ್ಚುಲಿ ಮೇನ್ ಹೈಲೈಟೆಡ್ ಏನಪ್ಪಾ ಅಂದ್ರೆ ನಮ್ಮ ಚೈತ್ರ ಕುಂದಾಪುರ ಅವರು ಏನು ಗುರು ಆ ರೇಂಜ್ ಡ್ಯಾನ್ಸ್ ಆಡ್ತಾರೆ. ಸಗದಾಗಿ ಆಡ್ತಾರೆ. ಡ್ರೋನ್ ಪ್ರತಾಪ್ ಅವರು ಸಾಂಗ್ ಆಡಿದ್ರಲ್ಲ, ಡ್ಯಾನ್ಸ್ ಆಡಿದ್ರಲ್ಲ, ಸೇಮ್ ಅದೇ ತರ ಇತ್ತು ಇವರು ಆಡಿದ್ದು ಕೂಡ. ಇದು ಹಲ್ಲೋ ಸಾಂಗ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ಎದೆ ಒಳಗೆ ಗಿಟಾರ್ ಸಾಂಗ್ ಆಡ್ತಾರೆ. ಸೊ ಇದಂತೂ ಸೂಪರ್ ಆಗಿತ್ತು ಆಕ್ಚುಲಿ. ಪಾಪ ಚೈತ್ರ ಕುಂದಾಪುರ ಅವರು ಎಲ್ಲ ಮರ್ತು ಡ್ಯಾನ್ಸ್ ಆಡಿದ್ರಲ್ಲ, ಒಂದ್ ಸ್ವಲ್ಪ ನನಗೂ ಖುಷಿ ಆಯ್ತು ಆಕ್ಚುಲಿ ಅದನ್ನ ನೋಡಿ. ಈ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಈ ಟಾಸ್ಕ್ ಅಲ್ಲಿ ರಜತ್ ಟೀಮ್ ವಿನ್ ಆಗ್ತಾರೆ. ಸೊ ಸುದೀಪ್ ಸರ್ ಕಡೆಯಿಂದ ಏನೋ ಒಂದು ಬರುತ್ತೆ, ಸೊ ಅದನ್ನ ಎಂಜಾಯ್ ಮಾಡಿ ಕೂಡ ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ರಜತ್ ಟೀಮ್ ವಿನ್ ಆಗುತ್ತೆ ಅಂಡ್ ಇದಾದ್ಮೇಲೆ ರಜತ್ ಅವ್ರನ್ನ ಕೂಡ ಸೇವ್ ಮಾಡ್ತಾರೆ ಇಲ್ಲಿ. ನೆಕ್ಸ್ಟ್ ಬಂದು SR-No ರೌಂಡ್ ಬರುತ್ತೆ. ಸೊ SR ರೌಂಡ್ ಅಲ್ಲಿ ಮೇನ್ ಏನಂತಂದ್ರೆ ಮತ್ತೆ ಚೈತ್ರ ಕುಂದಾಪುರ ಅವರು ಟಾರ್ಗೆಟ್ ಆಗ್ತಾರೆ ಅಂತಾನೆ ಅನ್ಸುತ್ತೆ. ಸೊ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದಾಗ ಇವನ್ ಅವರು ಕೂಡ ಅದನ್ನೇ ಎಸ್ ಅಂತಾನೆ ಇಟ್ಕೊಂಡಿರ್ತಾರೆ SR-No ಬೋರ್ಡ್ ಅಲ್ಲಿ. ಸೊ ಎಲ್ಲರೂ ಅದೇ ರೀಸನ್ಸ್ ಕೊಡ್ತಾರೆ. ಅದೇ ಇವಾಗ ಒಂದು ಪ್ರೂವ್ ಮಾಡ್ಕೊಳ್ಳೋ ಆಪರ್ಚುನಿಟಿ ಇರುತ್ತೆ, ಬಟ್ ಇವ್ರು ಪ್ರೂವ್ ಮಾಡ್ಕೊತಾರಲ್ಲ ಅದು ಇದು ಅಂತ. ಸೊ ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲರೂ ಕೂಡ ಒಂದೊಂದು ಏಟ್ ಆಗ್ತಾ ಇದ್ದಾರೆ. ಬಟ್ ನನಗನ್ಸಿರೋ ಪ್ರಕಾರ ಚೈತ್ರ ಕುಂದಾಪುರ ಅವರು ಮತ್ತೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ಗೇಮ್ ಆಡ್ಬಿಟ್ಟು ಟಾಸ್ಕಲ್ಲಿ, ಎಸ್ಪೆಷಲಿ ಟಾಸ್ಕಲ್ಲಿ ನಾನು ಹೇಳ್ತಾ ಇರೋದು, ಟಾಸ್ಕಲ್ಲಿ ಏನೋ ತೋರಿಸಿದ್ರು ಅಂತಂದ್ರೆ ಪಕ್ಕಾ ಹೇಳ್ತೀನಿ ಕಿಚನ ಚಪ್ಪಾಳೆ ಮತ್ತೆ ಉತ್ತಮ 2 ಇವ್ರಿಗೆ ಸಿಗುತ್ತೆ. ಮನೆ ಕ್ಯಾಪ್ಟನ್ಸಿ ಏನೋ ನಿಭಾಯಿಸುವಂತ ಚಾನ್ಸಸ್ ಕೂಡ ಸಿಗುತ್ತೆ ಇವ್ರಿಗೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರಿಗೂ ಒಂದೊಂದು ನಾರ್ಮಲ್ ಬರುತ್ತೆ. ಅಂಡ್ ಇನ್ನೊಂದು ಏನಂತಂದ್ರೆ ಇನ್ನೊಂದು SR-No ರೌಂಡ್ ಅಲ್ಲಿ ಫ್ರೆಂಡ್ಶಿಪ್ ಒಂದು ಮಾತು ಬರುತ್ತೆ. ಅಂದ್ರೆ ಹನುಮಂತುಗೆ ಧನರಾಜ್ ಅವರ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ, ಆದ್ರೆ ಧನರಾಜ್ಗೆ ಹನುಮಂತು ಫ್ರೆಂಡ್ಶಿಪ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ.
ಹೇಳ್ತಾರೆ. ಸೊ ಎಲ್ಲರೂ ಕೂಡ ಅದಕ್ಕೆ ನೋ 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 ಅಂತಾನೆ ಕೊಡ್ತಾರೆ. ಭವ್ಯ ಮಾತ್ರ ಎಸ್ ಅಂತ ಕೊಡ್ತಾರೆ. ಭವ್ಯ ಅವ್ರು ಹೇಳ್ತಾರೆ ಆಗ ಅನ್ನಿಸ್ತಾ ಇದೆ ಸರ್, ಆ್ಯಕ್ಚುಲಿ ಇವ್ರು ಏನು ಇನ್ಪುಟ್ಸ್ ಕೊಡ್ತಾರೋ ಅದನ್ನು ಇವ್ರು ತೊಗೊಳ್ಳಲ್ಲ, ಬಟ್ ಅವ್ರೇನು ಇನ್ಪುಟ್ಸ್ ಕೊಡ್ತಾರೋ ಇವ್ರು ತೊಗೊಳ್ತಾರೆ. ಸೊ ಮೇ ಬಿ ನನಗನ್ನಿಸ್ತಾ ಇರೋದು ಧನರಾಜ್ಗೆ ತುಂಬ ಅವಶ್ಯಕತೆ ಇದೆ, ಬಟ್ ಹನುಮಂತಗೆ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಹನುಮಂತನ ಕೂಡ ಸೇವ್ ಮಾಡ್ತಾರೆ ಇಲ್ಲಿ. ಸೊ ಹನುಮಂತು ಸೇವ್ ಆಗ್ತಾರೆ. ಹನುಮಂತು ಆಕ್ಚುಲಿ ಅವ್ರ ಸ್ಪೀಚ್ ನಾರ್ಮಲ್ ಸ್ಪೀಚ್, ಏನೋ ಸ್ವಲ್ಪ ಲಾಂಗ್ ಸ್ಪೀಚ್ ಕೊಡಕ್ಕೆ ಹೋಗ್ತಾರೆ, ಅದೆಲ್ಲ ಬೇಡ, ಶಾರ್ಟ್ ಅಂಡ್ ಸ್ಪೀಚ್ ಆಗಿ ಕೊಟ್ಬಿಟ್ಟು ಕುತ್ಕೊಳ್ಳಿ ಸಾಕು ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಬರುತ್ತೆ. ಇದು ಒಂದು ಚಟುವಟಿಕೆ ಏನಂತಂದ್ರೆ ಈ ಮನೆಯಲ್ಲಿ ಲೈಕ್ ಕಸದ ಬುಟ್ಟಿ ಯಾರು ಅಂತ. ಸೊ ಈ ಮನೆಯಲ್ಲಿ ಯಾರು ಇರೋದಕ್ಕೆ ಅರ್ಹತೆ ಇಲ್ಲ ಅವ್ರನ್ನ ಕಸದ ಬುಟ್ಟಿಲಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಒಂದು ಕಸದ ಬುಟ್ಟಿಲಿ ಹಾಕ್ಬೇಕು, ಗಾರ್ಬೇಜ್ ಇದರಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಎಲ್ಲರೂ ಚೈತ್ರ ಕುಂದಾಪುರ ಅವ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಚೈತ್ರ ಕುಂದಾಪುರ ಅವ್ರು ಒಬ್ಬರು ಮಾತ್ರ ಉಗ್ರ ಮಂಜೂರು ಕೊಡ್ತಾರೆ. ಸೊ ಇಲ್ಲಿ ಎಲ್ಲ ಟಾರ್ಗೆಟ್ ನಾಮಿನೇಷನ್ ಅಂತ ಲೈಕ್ ಅನ್ಸುತ್ತೆ, ಬಟ್ ಅಂದರೆ ಅದು ಸತ್ಯ, ಏನು ಮಾಡೋಕ್ಕಾಗಲ್ಲ. ಅವರೊಬ್ಬರೇ ಕಳಪೆ ಇರೋದು, ಅವರೊಬ್ಬರೇ ಗೇಮ್ ಆಡ್ತಾ ಇರೋದು, ಅವರೊಬ್ಬರೇ ಮನೇಲಿ ಎಲ್ಲರಿಗೂ ತಂದಿಕ್ಕೋದು, ಡಬಲ್ ಗೇಮ್ ಮಾಡ್ತಾರೆ, ಎಲ್ಲ ಜಾಸ್ತಿ ಆಗ್ತದೆ ಈ ನಡುವೆ. ಹಂಗಾಗಿ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಕೊಡ್ತಾರೆ. ಇವನ್ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ. ಸೊ ಇದನ್ನ ನೀವು ತಿತ್ಕೊಂಡು ಹೋಗಂಗಿದ್ರೆ ಹೋಗಿ, ಇಲ್ಲ ಹಿಂಗೆ ಇರ್ತೀನಿ ಅಂತಂದ್ರೆ ಇನ್ನೇ ನೆಕ್ಸ್ಟ್ ವೀಕ್ ಆಚೆ ಕಡೆ ಬರ್ತೀರಾ. ಸೊ ಹೇಳೋಕ್ಕಾಗಲ್ಲ ಅಂತ ಒಂದು ಎಚ್ಚರಿಕೆನ ಚೈತ್ರ ಕುಂದಾಪುರ ಅವ್ರು ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಕಡೆಯಲ್ಲಿ 3 ಜನ ಉಳ್ಕೊಂಡಿರ್ತಾರೆ ಸೇವ್ ಆಗದೆ ಇರೋರು. ಒಂದು ಬಂದು ತ್ರಿವಿಕ್ರಮ್ ಅವರು, ಇನ್ನೊಂದು ಮೋಕ್ಷಿತಾ ಅವರು ಅಂಡ್ ಇನ್ನೊಂದು ಐಶ್ವರ್ಯ ಅವರು. ಸೊ ಇದರಲ್ಲಿ ಕಡೆಯದಾಗಿ ಸುದೀಪ್ ಸರ್ ನಮ್ಮ ಮೋಕ್ಷಿತಾ ಅವ್ರನ್ನ ಸೇವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಮೋಕ್ಷಿತಾ ಅವರು ಒಂದು ಸ್ವಲ್ಪ ಭಾವುಕರಾಗ್ತಾರೆ ಅಂಡ್ ಅವ್ರಿಗೆ ಹೌದು ಯಾವುದೋ ಇದ್ದೇ ಇರುತ್ತಲ್ವ, ಏನೇ ಆದ್ರೂ ಭಯ ಅನ್ನೋದಿರುತ್ತೆ. ಟಾಪ್ 3 ಬಂದು ಕುತ್ಕೊಂಡಿದ್ದೀನಿ. ಸೊ ಅಲ್ಲಿ ಅವ್ರಿಗೆ ಏನು ಒಂದು ಕನ್ಫರ್ಮ್ ಇತ್ತು ಅಂತಂದ್ರೆ ಆಕ್ಚುಲಿ ಐಶ್ವರ್ಯ ಅವ್ರು ಹೋಗ್ತಾರೆ ಅನ್ನೋದು ಒಂದು ಕನ್ಫರ್ಮ್ ಇರುತ್ತೆ. ಬಟ್ ಸ್ಟಿಲ್ ಅದೇನು ಸ್ಟಾರ್ಟಿಂಗ್ ತೋರಿಸ್ಕೊಂಡಿರಲ್ಲ. ಇವನ್ ಎಲ್ಲರೂ ಕೂಡ ಕಾನ್ಫಿಡೆಂಟ್ ಅಲ್ಲೇ ಇರ್ತಾರೆ. ತ್ರಿವಿಕ್ರಮ್ ಅಲ್ಲಿ ಬಾಟಮ್ 2 ಬಂದ್ರು ಬಟ್ ಸೇವ್ ಆಗ್ತಾರೆ ಅನ್ನೋದು ರೀತಿಲಿ ಇರ್ತಾರೆ. ಬಟ್ ಇಲ್ಲಿ ಸುದೀಪ್ ಸರ್ ಶಾಕಿಂಗ್ ಕೊಡೋದು. ಇಲ್ಲಿ ಬಾಟಮ್ 2 ಅಲ್ಲಿ ಸೇವ್ ಆಗೋದು ನೆಕ್ಸ್ಟ್ ಕ್ಯಾಂಡಿಡೇಟು ಐಶ್ವರ್ಯ ಅವ್ರು ಸೇವ್ ಆಗ್ತಾರೆ. ಐಶ್ವರ್ಯ ಅವ್ರು ಸೇವ್ ಆಗಿದ ತಕ್ಷಣ ಎಲ್ಲರಿಗೂ ಶಾಕ್, ಮನೆ ಜನಕ್ಕೆಲ್ಲ. ಸೊ ಅವ್ರಿಗೆಲ್ಲ ಇನ್ನೊಂದು ಹೋಪ್ ಇರುತ್ತೆ ಏನಂತಂದರೆ ಲೈಕ್ ಏನೋ ಒಂದು ಸುದೀಪ್ ಸರ್ ಮತ್ತೆ ಹೇಳ್ಬೋದೇನೋ ಅನ್ನೋ, ಲೈಕ್ ಈ ವಾರ ನಾಮಿನೇಷನ್ ಇಲ್ಲ ಅಂತನೋ ಏನೋ ಒಂದು ಮಾಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಬಟ್ ಇಲ್ಲಿ 5 ನಿಮಿಷ ಗ್ಯಾಪ್ ಕೊಡ್ತೀನಿ, ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಆಚೆ ಕಡೆ ಬನ್ನಿ ಅಂತ ಹೇಳ್ತಾರೆ. ಸೊ ಆಚೆ ಕಡೆ ಹೋಗೋ ತನಕನೂ ಎಲ್ಲರೂ ನೋಡ್ತಾ ಇರ್ತಾರೆ ಗೇಟಲ್ಲಿ ನಿಂತ್ಕೊಂಡು. ಅಲ್ಲಿ ಗೇಟ್ ಓಪನ್ ಆಗುತ್ತೆ. ಸೊ ತ್ರಿವಿಕ್ರಮ್ ಅವರು ಎಕ್ಸಿಟ್ ಆಗ್ತಾರೆ. ಸೊ ನಿಮ್ಗೆ ಎಷ್ಟು ಬೇಜಾರು ತಂದಿದೆ ತ್ರಿವಿಕ್ರಮ್ ಅವರು ಆಚೆ ಕಡೆ ಹೋಗಿರೋದು? ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಇರೋರೆಲ್ಲ ಒಂದು ಬಿಲೀವ್ ಇಟ್ಕೊಂಡಿರ್ತಾರೆ, ಇಲ್ಲ ಬಿಡು ಮಗ ಅವ್ನು ಹೋಗೋ ಕ್ಯಾಂಡಿಡೇಟ್. ರಜತ್ ಅವರು ಅದನ್ನೇ ಹೇಳ್ತಾರೆ, ಉಗ್ರ ಮಂಜೂರ್ ಅದನ್ನೇ ಹೇಳ್ತಾರೆ, ನನಗೆಲ್ಲ ಪ್ರ್ಯಾಂಕ್ ಅನ್ನಿಸ್ತಾ ಇದೆ ಅದು ಇದು ಅಂತೆಲ್ಲ ಅನ್ಕೊಂಡಿರ್ತಾರೆ. ಬಟ್ ಗೇಟ್ ಓಪನ್ ಆದ್ಮೇಲೆ ಅವ್ರಿಗೆ ಏನ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಅವ್ರು ರಿಯಲ್ ಆಗಿ ಹೋಗ್ತಾ ಇದ್ದಾನೆ ಅನ್ನೋದೊಂದು ಕನ್ಫರ್ಮ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವರು ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಮೇ ಬಿ ನಾನು ಮಾಡಿದ ತಪ್ಪಿತ್ತೇನೋ ಅಂತ. ಸೊ ಈ ನಡುವೆ ಲೈಕ್ ಅದ ಮಧ್ಯದಲ್ಲಿ ಆಕ್ಚುಲಿ ತ್ರಿವಿಕ್ರಮ್ ಅವರು ಲೈಕ್ ಮೋಕ್ಷಿತಾ ಅವ್ರಿಗೆ ಹೇಳದಂತ ಪಾಯಿಂಟ್ಸ್ಗಳು ಐ ಎಮ್ ಬಿಗ್ ಫ್ಯಾನ್ ಅಂತಾನು ಕೂಡ ಹೇಳ್ತಾರೆ. ಅವು ಪರವಾಗಿಲ್ಲ ಗುರು, ಫಸ್ಟ್ ಟೈಮ್ ಯಾವತ್ತು ಹೇಳಿಲ್ಲ ಇವತ್ತು ಹೇಳ್ತಾ ಇದೀನಿ ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಆಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇಲ್ಲೆಲ್ಲ ಎಲ್ಲೋ ಒಂದ್ ಕಡೆ ನನ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಗುರು, ಭವ್ಯಗೌಡನ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ಈ ತರ ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ ಅವರು, ಬಟ್ ಇವ್ರು ಮೋಕ್ಷಿತಾ ಅವ್ರ ಹತ್ರ ಹೋಗ್ತಾ ಇದ್ರೆ ಕನ್ಫ್ಯೂಷನ್ ನನಗೆ. ಬಟ್ ಖುಷಿ ಇದೆ, ಬಟ್ ಸ್ಟಿಲ್ ಏನೇನೋ ನನಗೆ ತುಂಬಾ ಗೊಂದಲಗಳು ಕ್ರಿಯೇಟ್ ಆಗ್ತದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾಗುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇದಾದ್ಮೇಲೆ ಮನೆ ಜನ ಎಲ್ಲ ಲೈಕ್ ಬೇಜಾರು ಮಾಡ್ಕೊಂಡಿರ್ತಾರೆ, ಹೋಗೋವಂಥ ಕ್ಯಾಂಡಿಡೇಟ್ ಅಲ್ಲ ಅಂತ ಕೂಡ ಹೇಳ್ತಾರೆ. ಭವ್ಯ ಅವರಂತೂ ಗೊಳ ಅಂತ ಅಳ್ತಾ ಇರ್ತಾರೆ. ಹಾಫ್ ಅನ್ ಅವರ್ 1 ಅವರ್ ತನಕ ಅಳ್ತಾ ಇರ್ತಾರೆ. ಸೊ ಇಲ್ಲಿ ಗೌತಮ್ ಅವ್ರು ಸಮಾಧಾನ ಮಾಡ್ಕೊಂಡು ಕೂತಿರ್ತಾರೆ. ಸೊ ಇನ್ ಬಿಟ್ವೀನು ನೆಕ್ಸ್ಟ್ ಇದಾದಮೇಲೆ ಲೈಕ್ ಗೇಟ್ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಸುದೀಪ್ ಸರು ಗೋಲ್ಡ್ ಸುರೇಶ್ ಅವ್ರನ್ನ ಕರೆಸ್ತಾರೆ. ಯಾಕಂತಂದರೆ ಅವ್ರು ಹೋಗಿದ್ದು ಏನು ರೀಸನ್ನು ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಟಿ ಕೊಡ್ತಾರೆ. ನಾವೇನಾದ್ರು ಛತ್ರಿ ಕೆಲಸ ಮಾಡಿ ಕಳಿಸ್ಬಿಟ್ಟಿದ್ದೀವ ಅಂತ ಕೂಡ ಹೇಳ್ತಾರೆ. ಅದು ಯಾರು ಮಾತಾಡಿದ್ರು ಏನು ಕಥೆನೋ ಗೊತ್ತಿಲ್ಲ, ತುಂಬ ಜನ ಮಾತಾಡಿದ್ದಾರೆ. ಸೊ ಕಳಿಸಿದ್ದು ಒಂದು ಡೌಟ್ ಇದೆ, ಯಾಕೆ ಈ ಥರ ಕಳಿಸ್ಬೇಕಾಗಿತ್ತು ಅದು ಇದು ಅಂತ. ಆ್ಯಂಡ್ ಅವರ ಫ್ಯಾಮಿಲಿಯಲ್ಲಿ ಐ ಮೀನ್ ಅವರ ಏನು ಬಿಸ್ನೆಸ್ ಆಗಿ ನಡೀತಾ ಇತ್ತು ಅವ್ರು ಹೋಗಿಲ್ಲ ಅಂತಂದಿದ್ರೆ ಲೈಕ್ ಅವ್ರು ಗೋಲ್ಡ್ನು ಕೂಡ ಮಾರ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಸೊ ಯಾಕಂದರೆ ಅಷ್ಟು ಏನೋ ಫುಲ್ ಸಿಚುವೇಶನ್ ಅಲ್ಲಿ ತಗ್ಲಾಕೊಂಡಿದ್ರಂತೆ. ಸೊ ಇವ್ರು ಹೋದ್ಮೇಲೆ ಅವ್ರು ಅಷ್ಟು ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಒಂದು ಸೆಂಡ್ ಆಫ್ ಕೊಡಬೇಕಿತ್ತಲ್ಲ, ಅದು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕರೆಸ್ತಾ ಇದೀವಿ. ಆ್ಯಂಡ್ ಕ್ಲಾರಿಟಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವ್ರು VT ಕೂಡ ಪ್ಲೇ ಮಾಡ್ತಾರೆ. VT ಪ್ಲೇ ಮಾಡಾದ್ಮೇಲೆ ಸೊ ಒಂದು ಮಾತು ಹೇಳ್ತಾರೆ. ಸೊ ಈಗಲೂ ಕೂಡ ಕಳ್ಸಂಗಿರಿ ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮಾತು ಬರುತ್ತೆ. ಸೊ ಊರನ್ನೆಲ್ಲ ಮೇಯ್ಕೊಂಬಂದ್ಬಿಟ್ಟಿದ್ದೀರಾ, ಒಬ್ಬರು ಹಾಫ್ ಅನ್ ಅವರ್ ಒಂದಿನ ಹೋಗಿದ್ದಕ್ಕೆ ಹಾಸ್ಪಿಟ್ಲಿಗೆ ಒಳಗಡೆ ಹೋಗಿದ್ದಕ್ಕೆ ಆ ಥರ ಕ್ರಿಯೇಟ್ ಮಾಡಿದ್ರು. ಸೊ ನೀವು ಒಂದು ವಾರ ಹೋಗಿ ಬಂದಿದ್ದೀರಾ, ಎಲ್ಲ ಕಡೆ ತಿರುಗಿ ಬಂದಿದ್ದೀರಾ, ಈಗ ನಿಮ್ಮನ್ನು ಬಿಟ್ಟರೆ ಅಷ್ಟೇ ಕತೆ ಮುಗೀತು ಅಂತ ಹೇಳ್ತಾರೆ ಇಲ್ಲಿ. ಸೊ ಇದಾದಮೇಲೆ ಗೋಲ್ಡ್ ಸುರೇಶ್ ಅವ್ರಿಗೆ ಲೈಕ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಬೀಳ್ಕೊಡುಗೆ ಕೊಡ್ತಾರೆ. ಸೊ ಗೈಸ್ ಇಲ್ಲಿಗೆ ಎಪಿಸೋಡ್ ನಿಂತಿದೆ. ಆ್ಯಂಡ್ ಐ ಹೋಪ್ ಈ ವಾರ ತ್ರಿವಿಕ್ರಮ್ ಅವರು ಆಚೆ ಕಡೆ ಹೋಗಿರಲ್ಲ. ಸೊ ಇನ್ನೂ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದರೆ ಎಲಿಮಿನೇಷನ್ ಇಲ್ಲ, ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ. ಸೊ ಅವರು ಬರಲಿ ಅಂತ ತುಂಬ ಜನ ಕೇಳ್ಕೊಂಡಿದ್ರು. ಆ್ಯಂಡ್ ನಮ್ಮ ಅಭಿಪ್ರಾಯನೂ ಅದೇ, ಬರಲಿ ಅವ್ರು ಮತ್ತೆ ಗೇಮು ಕೊನೆ ತನಕ ಆಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.